ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ನಿಮ್ಮ ಪ್ರೀತಿ ರಾಹುಲ್ ಶೆಟ್ಕರ್. ಇಂದಿನ ಪರಿಸ್ಥಿತಿ ಬಂದಾಗ 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ನ ಹೈಲೈಟ್ನ ಕುರಿತು ಒಂದಿಷ್ಟು ಮಾಹಿತಿ ಈ ತರಗತಿಯಲ್ಲಿ ನೋಡೋಣ ಬರೋದಲ್ವಾ. ಪ್ರಮುಖವಾಗಿ ಗೊತ್ತಿಟ್ಟು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಅದಲ್ವಾ ನಮ್ಮ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗ್ರಿ. ಮಾಸ್ಟರ್ ರಾಹುಲ್ ಶೆಟ್ಕರ್ ಅಂತಕ್ಕಂಥದ್ದು ಡೈಲಿ ಕರೆಂಟ್ ಅಫೇರ್ಸ್ ಆಗ್ತಿರ್ತೀವಿ ಅದಲ್ವಾ. ಬರೀ ಡೈರೆಕ್ಟ್ ಕ್ಲಾಸಿಗೆ ಹೋಗೋಣ ಅಂತ ಇವತ್ತಿನ ಬಜೆಟ್ ಈ ಸಾಲದ ಬಜೆಟ್ ಏನಪ್ಪ ಹೈಲೈಟ್ ಏನಂತಕ್ಕಂಥ ಒಂದಿಷ್ಟು ಮಾಹಿತಿ ನೋಡ್ಕೊಂತ ಹೋಗೋಣ ಅಂತ. ಸ್ನೇಹಿತರೆ ಗೊತ್ತಿರ್ಬೇಕು, ಫಸ್ಟ್ ಕ್ವಶನ್ ಕೇಳ್ಬೋದು ಗೊತ್ತೇನ್ರಿ. 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ನನ್ ಗೊತ್ತೇನ್ರಿ. ಗಾತ್ರ ಟೋಟಲ್ ಎಷ್ಟು ಗಾತ್ರ ತಂದಾಗ ಬಜೆಟ್ ನ ಗಾತ್ರ ನೋಡ್ರಿ 4.48 ಲಕ್ಷ ಕೋಟಿ ಅಂತಕ್ಕಂಥ ಗಾತ್ರದ ನೋಡ್ರಿ. ಎಷ್ಟು ಹೇಳ್ರಿ 4.48 ಲಕ್ಷ ಕೋಟಿ ಅಂತಕ್ಕಂಥ ಗಾತ್ರ ಐತಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ಬೋದು ಮುಂಬರುವ ಎಕ್ಸಾಮ್ದಾಗ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ, ನಮ್ ಕರ್ನಾಟಕ ಸರ್ಕಾರಕ್ಕೆ ಅಂತ ಬಂದಾಗ ಸಾಲ ಅಂತ ಬಂದಾಗ ನೋಡ್ರಿ 2026 ಮಾರ್ಚ್ ಅಂತಕ್ಕೆ ಎಷ್ಟು ಗೊತ್ತೇನೆ 7.64 ಲಕ್ಷ ಕೋಟಿ ಸಾಲ. ಈ 2027 ಮಾರ್ಚ್ ಅಂತಕ್ಕೆ ಏನ್ ಗೊತ್ತೇನೆ 8.24 ಲಕ್ಷ ಕೋಟಿ ಸಾಲ ಅಂತಕ್ಕಂತ ನೋಡ್ರಿ. ಬಟ್ ಗೊತ್ತಿರ್ಲಿ ಕೇಂದ್ರದ ಗ್ಯಾರಂಟಿ ನಿರಾಂತಕ ಅಭಿವೃದ್ಧಿಗೂ ಅಂಕ ಅದಲ್ವಾ. ಗ್ಯಾರಂಟಿ ಯೋಜನೆಗಳವಲ್ರಿ ಅದು ಕೂಡ ಏನ್ ಗೊತ್ತೀನಿ ಸರಿ ಮಾನ್ಯತೆ ಕೊಟ್ಟಿದ್ದಾರಂತ. ಎಷ್ಟೆಷ್ಟು ಯಾವ ಕ್ಷೇತ್ರಕ್ಕೆ ಎಷ್ಟು ಅಂತಕ್ಕಂಥ ಮಾಹಿತಿ ನೋಡ್ಕೊಂತ ಹೋಗ್ಬರೋದಲ್ವಾ. ಬರ್ರಿ, ಒಂದ್ ಗೊತ್ತಿರ್ಬೇಕು, ಕಲ್ಯಾಣಗಳ ಮೇಲೆ ಅಕ್ಕರೆ ಅಭಿವೃದ್ಧಿ ಸಿಕ್ಕಿದೆ ಆಸರೆ. ಇದರ ಗೊತ್ತಿರ್ಬೇಕು ನಮ್ಮ ಕಲ್ಯಾಣ ಕರ್ನಾಟಕದಲ್ವಾ. ಅದಕ್ಕೆ ಪ್ರಮುಖವಾಗಿ ಗೊತ್ತಿರ್ಬೇಕು 2026-27ನೇ ಸಾಲಿನ ಬಜೆಟ್ ಯಾರು ಮಂಡಿಸ್ತಾರೆ ಗೊತ್ತೀನಿ ಸಿದ್ದರಾಮಯ್ಯ ಅವರದಲ್ವಾ. ಸ್ನೇಹಿತರೆ ಗೊತ್ತಿರ್ಬೇಕು ಎಷ್ಟು ಬಾರಿ ಗೊತ್ತೇನೆ 17 ಬಾರಿ ಬಜೆಟ್ ಮಂಡಿಸಿದಾರೆ ನೋಡ್ರಿ. ಸ್ನೇಹಿತರೆ ಗೊತ್ತಿರ್ಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ಕರ್ನಾಟಕ ರಾಜ್ಯ ಬಜೆಟ್ ಗೊತ್ತೇನ್ರಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ವ್ಯಕ್ತಿ ಯಾರ ಗೊತ್ತೇನೆ ಸಿದ್ದರಾಮಯ್ಯ. ಸ್ನೇಹಿತರೆ ಸೆಕೆಂಡ್ ಬರ್ತಾರೆ ಗೊತ್ತೇನ್ರಿ ರಾಮಕೃಷ್ಣ ಹೆಗಡೆ ಅವರು 13 ಸಾರಿ ಮಂಡಿಸಿದ್ದಾರೆ. ನೆಕ್ಸ್ಟ್ ಬಂದಾಗ ಯಡಿಯೂರಪ್ಪ ಅವರು ಅಲ್ವಾ. ಯಡಿಯೂರಪ್ಪ ಅವರು ಎಷ್ಟು ಬಂದ್ರೆ 8 ಬಾರಿ ಮಂಡಿಸಿದ್ದಾರೆ. ಬಟ್ ಗೊತ್ತಿರ್ಲಿ ಅತಿ ಹೆಚ್ಚು ಬಜೆಟ್ ಯಾರು ಮಂಡಿಸ್ತಾರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಅದಲ್ವಾ. ಬಟ್ ಗೊತ್ತಿರ್ಲಿ ಈಗ ನೋಡ್ರಿ ಏನ್ ಕೊಟ್ಟಿದಾರ ಸಿದ್ದರಾಮಯ್ಯ ಅವ್ರು ನೋಡ್ರಿ 4.48 ಲಕ್ಷ ಕೋಟಿ ಗಾತ್ರದ 2026-27ನೇ ಸಾಲಿನ ರಾಜ್ಯಕ್ಕೆ ಬಜೆಟ್ ಅನ್ನು ಶುಕ್ರವಾರ ಮಂಡಿಸಿದ್ದಾರೆ. ದಾಖಲೆ ನೋಡ್ರಿ 17 ಅಂತ ಕೊಟ್ಟಿದ್ದಾರೆ ನೋಡ್ರಿ. 17ನೇ ಬಾರಿಗೆ ಏನ್ ಬಜೆಟ್ ಮಂಡಿಸಿ 17 ಬಾರಿ ಬಜೆಟ್ ಮಂಡಿಸ್ಯಾರ ಅಂತ ನೋಡ್ರಿ ಅದಲ್ವಾ. ಯಥಾ ಪ್ರಕಾರ ಜನ ಕಲ್ಯಾಣ ಜಪ ಮಾಡಲೆಂದು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡುವ ಇಲಾಖೆಯನ್ನು ವ್ಯಕ್ತಪಡಿಸಿ ಬಜೆಟ್ನ ಗಾತ್ರ ಹಿಗ್ಗಿರುವುದರಿಂದ ಗ್ಯಾರಂಟಿಗಳೇನ್ ಗೊತ್ತೇನ್ರಿ ಬಾಬತ್ತು ಮೊದಲಿನಂತೆ ರಂಗ ಭಾಗದ ಮೂಲ ಸೌಕರ್ಯ ಅಭಿವೃದ್ಧಿಗೂ ಹಣ ಒದಗಲಿದೆ ಎಂಬ ಆತ್ಮವಿಶ್ವಾಸ ಅವರು ಪ್ರಕಟಿಸಿದ್ದಾರೆ. ಈ ದಿಶೆಯಲ್ಲಿ ಅವರು ಕಂಡುಕೊಂಡಿರುವ ಸಮತೋಲನ ಹಾದಿ ವಿಶಿಷ್ಟ ಹಿಂದ ವರ್ಗಗಳ ಮೇಲಿರುವ ಏನ್ ಗೊತ್ತ ಸಿದ್ದರಾಮಯ್ಯನವರ ಏನ್ ಗೊತ್ತೇನ್ರಿ ಪ್ರೇಮ ಎಲ್ಲರಿಗೂ ಗೊತ್ತಿರುವಂತದ್ದು. ಆದರೆ 10 ಹಲವು ಯೋಜನೆಗಳ ಮೂಲಕ ಏನ್ ಗೊತ್ತೇನ್ರಿ ಇತರ ಎಲ್ಲಾ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿಯ ತಲುಪುತ್ತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅದಲ್ವಾ. ಪ್ರತಿಯೊಂದು ದೇಶದಾಗ ಏನ್ ಗೊತ್ತೇನ್ರಿ ಏನಪ್ಪಾ ಅಂದ್ರೆ ಅನುದಾನ ಅಂತಕ್ಕಂಥ ಕೊಟ್ಟಿದ್ದಾರಂತದಲ್ವಾ. ಅಂತ ಗ್ಯಾರಂಟಿ ಸರ್ಕಾರ ಅಂತಕ್ಕಂಥ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ನೋಡ್ರಿ ಬಜೆಟ್ ನ ಹಿಲೇಟ್ ಅಂದ್ರೆ ಸ್ನೇಹಿತರೆ ಗೊತ್ತಿರ್ಬೇಕು ನಮ್ಮ 2026-27ನೇ ಸಾಲಿನ ಬಜೆಟ್ ನೋಡ್ರಿ ಅಂದ್ರೆ ಯಾವ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗೆ ಎಷ್ಟು ಅಂತಕ್ಕಂಥ ನೋಡಂಬರದಲ್ವಾ. ಸರ್ ಒಂದ್ ಗೊತ್ತಿರ್ಬೇಕು ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಅದಲ್ವಾ. ಮಾಸ್ತರ್ ಬೀದರ್ ಜಿಲ್ಲೆಗೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ನೋಡ್ರಿ ಬಸವ ಕಲ್ಯಾಣದಲ್ಲಿ ಇರುವ ಏನ್ ಗೊತ್ತೇನ್ರಿ ವಚನ ವಿವಿಧ ಸ್ಥಾಪನೆಗೆ 25 ಎಕರೆ ಏನ್ ಗೊತ್ತೇನ್ ಜಮೀನು. ಸ್ನೇಹಿತರೆ ಗೊತ್ತಿರ್ಬೇಕು ಇವಾಗ ಅನುಭವ ಮಂಟಪವಾಗಿರ್ಬೋದು ಮತ್ತ ವಚನ ವಿಶ್ವವಿದ್ಯಾಲಯ ಅದಲ್ವಾ ಸ್ಥಾಪನೆಗೆ 25 ಎಕರೆ ಜಮೀನು ಕೊಡ್ಬೇಕಂತ ನೋಡ್ರಿ ನಮ್ ಬಸವ ಕಲ್ಯಾಣಕ್ಕೆ ಅದಲ್ವಾ ಬೀದರ್ ಜಿಲ್ಲೆಗ್ರಿ. ನಂತರ ಬಸವ ಕಲ್ಯಾಣದ ನಾವು ಗೊತ್ತಾಗುತ್ತೆ ಅದಲ್ಲ ಪ್ರಪಂಚದ ಮೊಟ್ಟ ಮೊದಲ ಸಂಸತ್ ಭವನ ಕಂಡುಬರೋದ್ರಲ್ಲಿ ಗೊತ್ತೇನಿದೆ ನಮ್ಮ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಏನ್ ಗೊತ್ತೇನೆ ಅನುಭವ ಮಂಟಪ ಅಂತಕ್ಕಂಥದ್ದು. ಇದು ಪ್ರಪಂಚದ ಮೊಟ್ಟ ಮೊದಲ ಸಂಸತ್ ಭವನ. ಈ ಅನುಭವ ಮಂಟಪದ ಸ್ಥಾಪಕರು ಗೊತ್ತಿರ್ಬೇಕಾದ್ರೆ ಗೊತ್ತೇನ್ರಿ ಅಣ್ಣ ಬಸವಣ್ಣವರು ಅದಲ್ವಾ. ಇದರ ಮೊದಲ ಅಧ್ಯಕ್ಷರು ಅಲ್ಲಮ ಪ್ರಭುಗಳು. ಯಾವ ಪ್ರಭುಗಳು? ಅಲ್ಲಮ ಪ್ರಭುಗಳು ಅದಲ್ವಾ. ಬಟ್ ನೋಡ್ರಿ ಅಲ್ಲಿ ಕೂಡ ಮತ್ತ ಆಮೇಲೆ ಬೀದರ್ ಮಹಾನಗರ ಪಾಲಿಕೆ ಏನ್ ಗೊತ್ತೇನೆ 200 ಕೋಟಿ ನೋಡ್ರಿ. ನಮ್ ಬೀದರ್ ಜಿಲ್ಲೆ ಏನ್ ಗೊತ್ತೇನೆ ಮಹಾನಗರ ಪಾಲಿಕೆ 200 ಕೋಟಿ ಅಂತ್ರಿ. ನೆಕ್ಸ್ಟ್ 14 ಕೋಟಿ ವೆಚ್ಚದಲ್ಲಿ ಏನ್ ಗೊತ್ತೇನ್ರಿ 14 ಕೋಟಿ ವೆಚ್ಚ ಕೊಟ್ಟಿದ್ದಾರಂತ ತಾರಾಲಯ ಸ್ಥಾಪನೆ. ನೆಕ್ಸ್ಟ್ ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಅಭಿವೃದ್ಧಿ ಹಳಿಕೇಡ್ ಶಿವನ್ ಮೂರ್ತಿ ಬರ್ತಲ್ರಿ ಅದು ಅಭಿವೃದ್ಧಿ ಅಂತ. ನೆಕ್ಸ್ಟ್ ಬಂದಾಗ 2ನೇ ಜಿಲ್ಲೆ ಕಲಬುರ್ಗಿ ಅದಲ್ವಾ. ಕಲ್ಯಾಣ ಕರ್ನಾಟಕ ರಾಜಧಾನಿ ಅಂತಕ್ಕಂಥ ಪ್ರಸಿದ್ಧಿ ಆಗಿದೆ ಕಲಬುರ್ಗಿ ನೋಡ್ರಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇನ್ರಿ ನೋಡ್ರಿ ಪ್ರಮುಖ 125 ಕಿಲೋಮೀಟರ್ ಉದ್ದದ ವಾಗ್ದಾರಿ ರಿಬ್ಬನ್ ಪಲ್ಲಿನ ರಸ್ತೆ ವಿಸ್ತರಣೆ ರಸ್ತೆ ಬಗ್ಗೆ ಕೊಟ್ಟಿದ್ದಾರಂತ್ರಿ. PM ಮಿತ್ರ ಅದಲ್ವಾ ಮೇಘಾ ಜವಳಿ ಅದಲ್ವಾ ಪಾರ್ಕ್ ಗಳಿಗೆ ಏನ್ ಗೊತ್ತೇನೆ 75 ಕೋಟಿ ಗೊತ್ತ ಅನುದಾನ ಕೊಟ್ಟಿದ್ದಾರೆ ಅಂತದಲ್ವಾ. ಈ ರೀತಿ ನೋಡ್ರಿ 16 ಕೋಟಿ ಕೊಟ್ಟಿದ್ದಾರಂತ ಕೇಂದ್ರ ಸ್ಥಾಪನೆ ಅದಲ್ವಾ.
ಎಲೆಕ್ಟ್ರಿಕಲ್ ನೆಕ್ಸ್ಟ್ ಏನಪ್ಪ ಅಂದ್ರೆ 8 ಕೋಟಿ ವೆಚ್ಚದಲ್ಲಿ ಏನ್ ಗೊತ್ತ ನಿಂಬರ್ಗದಲ್ಲಿ ಈ ಕಡೆ ನಮ್ ಕಲಬುರಗಿ ಅದಲ್ವಾ. ಮತ್ತೇನಪ್ಪ ಅಂದ್ರೆ ಸಿಲ್ಕ್ ಪಾರ್ಕ್ ಸ್ಥಾಪನೆ ಕ್ರಮ ಅಂತ್ರಿ. ನೆಕ್ಸ್ಟ್ ವಿಜಯಪುರದಾಗ ನೋಡ್ರಿ ಬಬಲೇಶ್ವರ ತಾಲೂಕಿನ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಏನ್ ಗೊತ್ತೇನ್ ಡಿಸ್ಟಿಕ್ ಏನಪ್ಪ ಅಂದ್ರೆ ಸಂಪೂರ್ಣವಾದ ಏನಪ್ಪ ಅಂದಾಗ ಮಾನ್ಯತೆ ಕೊಟ್ಟಿದ್ದ ಸಿದ್ದರಾಮಯ್ಯ ಅದಲ್ವಾ. ನಮ್ ಯಾದಗಿರಿ ಆಗಿರ್ಬೋದ್ರಿ ಅದಲ್ವಾ. ಯಾದಗಿರಿ ನೋಡ್ರಿ ಪ್ರಮುಖವಾಗಿ 100 ಕೋಟಿ ಅಂತ ಅದಲ್ವಾ. 100 ಕೋಟಿ ಕೆಲವೊಂದು ಮತ್ತೆ 8 ಕೋಟಿ ಕೊಟ್ಟಿದಾರ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಕೂಡ ಏನ್ ಕೊಟ್ಟಿನ್ರಿ ಒಳ್ಳೆ ರೀತಿ ಏನಪ್ಪ ಅಂದ್ರೆ ಬಜೆಟ್ ಕೊಟ್ಟಿದ್ದಾರೆ ತರದನ್ನ. ನಂತರ ಬಂದಾಗ ಬಾಗಲಕೋಟೆ ಕೂಡ ಅದಲ್ವಾ. ನಂತರ ರಾಯಚೂರ್ ಆಗಿರ್ಬೋದು ಅದಲ್ವಾ, ಗದಗ್ ಆಗಿರ್ಬೋದು. ಪ್ರತಿಯೊಂದು ಏನಪ್ಪ ಬಂದಾಗ ಜಿಲ್ಲೆಗೆ ಮಾನ್ಯತೆ ಕೊಟ್ಟಿದ್ದಾರೆ. ಕೊಪ್ಪಳ ಆಗಿರ್ಬೋದು, ಉತ್ತರ ಕನ್ನಡ. ಈ ಉತ್ತರ ಕನ್ನಡದಾಗ ಸ್ಪೆಷಲ್ ನೋಡಿ ಸಲ ಅದೆಲ್ಲ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಕಾರವಾರ ವೈದ್ಯಕೀಯ ಏನ್ ಗೊತ್ತೇನು, ವೈದ್ಯಕೀಯ ಹೈಟೆಕ್ ಮಾತ್ರ ಏನ್ ಗೊತ್ತೇನ್ರಿ ಆಸ್ಪತ್ರೆ. ಈಗ ನೋಡ್ರಿ ಉತ್ತರ ಕನ್ನಡದವ್ರ ಏನಪ್ಪ ಬಂದಾಗ ಒಂದ್ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಈ ಕಡೆ ಹುಬ್ಳಿಗ್ ಹೋಗ್ಬೇಕಾಗಿತ್ತು ಅದಲ್ವಾ, ಈ ಕಡೆ ಬೆಂಗಳೂರಿಗೆ ಬರ್ಬೇಕಾಗಿತ್ತು. ಹಿಂಗ ಅವ್ರಿಗೆ ನೋಡ್ರಿ ಅಲ್ಲೇ ಒಂದು ಹೈಟೆಕ್ ಆಸ್ಪತ್ರೆ ಕಟ್ಟುವ ನಿರೀಕ್ಷೆ ಹೊಂದಿರಂದ್ರೆ ಸುಮಾರು 450 ಬೆಡ್ಸ್ ಇಟ್ಟಿರೋದು ಅದಲ್ವಾ. 100 ಕೋಟಿ ವೆಚ್ಚ ಅದಲ್ವಾ. ನಂತರ ಹಾವೇರಿ ಕೂಡ ಕೊಟ್ಟಿದ್ದಾರೆ ಅಂತ ನೋಡ್ರಿ ಸಿಲ್ಕ್ ಪಾರ್ಕ್ ಅಲ್ಲಿ ಕೂಡ ಅದಲ್ವಾ. ಸುಮಾರು ವಿಜಯಪುರ ಆಗಿರ್ಬೋದು ಅದಲ್ವಾ. ನಂತರ ದಾವಣಗೆರೆ ಆಗಿರ್ಬೋದು ಅದಲ್ವಾ. ಬೆಣ್ಣೆನಗರಿ ಅದಲ್ವಾ ಅಲ್ಲಾಗಿರ್ಬೋದು. ನಂತರ ನೋಡ್ರಿ ತುಮಕೂರ್ ಆಗಿರ್ಬೋದು ಅದಲ್ವಾ, ತುಮಕೂರ್ ಆಗಿರ್ಬೋದು. ನಂತರ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ ಅದಲ್ವಾ. ನಂತರ ನೋಡ್ರಿ ಹೀಗೆ ಸುಮಾರು ಅದಲ್ವಾ. ನೋಡ್ರಿ ಹಾಸನ್ ಆಗಿರ್ಬೋದು, ನಂತರ ಮಂಡ್ಯ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಚಿಕ್ಕಮಂಗ್ಳೂರು, ಉಡುಪಿ ಅದಲ್ವಾ, ಚಿತ್ರದುರ್ಗ, ಬಳ್ಳಾರಿ ಅದಲ್ವಾ, ಶಿವಮೊಗ್ಗ. ಪ್ರತಿಯೊಂದು ಏನ್ ಗೊತ್ತೇನ್ರಿ ಏನಪ್ಪಾ ಅಂದ್ರೆ ಅನ್ನದಾನದಲ್ಲಿ ಒಳ್ಳೆ ರೀತಿ ಮಾನ್ಯತೆ ಕೊಟ್ಟಿದ್ದಾರೆ. ಅದ್ರಾಗ ಪ್ರಮುಖವಾಗಿ ನೋಡ್ರಿ ಬೆಂಗಳೂರು ನಗರ ಅದಲ್ವಾ. ಬೆಂಗಳೂರು ನಗರ ನೋಡ್ರಿ ಬೆಂಗಳೂರು ಬೃಹತ್ ಮೂಲಸೌಕರ್ಯ ಯೋಜನೆ 7,000 ಕೋಟಿ ಅದಲ್ವಾ. ನೆಕ್ಸ್ಟ್ ಕೋಲಾರಕ್ಕೆ ಏನ್ ಕೊಟ್ಟಾರ ನೋಡ್ರಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ಬೇಕಂತ ನೋಡ್ರಿ ಅದಲ್ವಾ. ಅದೇ ರೀತಿಯಾಗಿ ನೋಡ್ರಿ ಎಲ್ಲ ಪ್ರತಿಯೊಂದಕ್ಕೆ ಅದಲ್ವಾ. ಮೈಸೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ನಮ್ಮ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರ ನೋಡ್ರಿ ಕೊಡಗು. ಮೈಸೂರು ಕರ್ನಾಟಕದ ಅರಮನೆ ನಗರ ಮೈಸೂರ್ನಾಗ ನೋಡ್ರಿ ಸುಮಾರು ಏನ್ ಗೊತ್ತೇನ್ರಿ ಸಿಲ್ಕ್ ಪಾರ್ಕ್. ನಂತರ ನೋಡ್ರಿ ಸುಮಾರು ಏನಪ್ಪ ಬಂದ ಸುಧಾರಣೆ ಕೊಟ್ಟಿದ್ದಾರೆ. ಅದಾಗ ಪ್ರಮುಖ ಹೈಲೈಟ್ಗಳು ನೋಡ್ಕೊಂಡ್ ತಗೊಂಡ್ ಬರ್ರಿ. ನೋಡ್ರಿ 1,000 ಕೋಟಿಯಿಂದ 1,00,000 ಕೋಟಿವರೆಗೆ ನೋಡ್ರಿ ಸಿದ್ದರಾಮಯ್ಯ ಅವರು HD ದೇವೇಗೌಡರ ಸರ್ಕಾರದಲ್ಲಿ 1995-96ರಲ್ಲಿ ಹಣಕಾಸು ಸಚಿವರಾಗಿ ತಮ್ಮ ಮೊದಲ ಬಜೆಟ್ ಮಂಡಿಸಿದರು. ನೋಡ್ರಿ ಸಿದ್ದರಾಮಯ್ಯ ನೋಡ್ರಿ ಈ ದೇವೇಗೌಡರಪ್ಪ ಸರ್ಕಾರದಾಗ ಅದಲ್ವಾ 1995-96ರಲ್ಲಿ ಏನ್ ಗೊತ್ತೇನ್ರಿ ಹಣಕಾಸು ಸಚಿವರಿಗೆ ತಾವು ಮೊದಲ ಬಜೆಟ್ ಮಂಡಿಸ್ತಾರಂತ್ರಿ. ಆಗ ಬಜೆಟ್ ನ ಗಾತ್ರ ಎಷ್ಟಿತ್ತು ಅಂತ ಗೊತ್ತೇನ್ರಿ ಸರ್? 10,809 10,859 ಕೋಟಿ ಅಷ್ಟಿತ್ತು. ಈಗ ಅವರು ಏನ್ ಗೊತ್ತ ಮಂಡಿಸಿರೋ ಬಜೆಟ್ ಏನ್ ಗೊತ್ತೇನ್ ಗಾತ್ರ ಸರ್ ನೋಡ್ರಿ ಕೋಟಿಯಿಂದ 1,00,000 ಕೋಟಿ ಅಂತ ನೋಡ್ರಿ. ಈ ಪ್ರೆಸೆಂಟ್ ಎಷ್ಟು ಗೊತ್ತೇನ್ 4,48 ಲಕ್ಷ ಕೋಟಿ ಅಷ್ಟೇನ್ ಗೊತ್ತೇನ್ರಿ ಇವರೆಗೂ. ಅವ್ರು ಟೋಟಲ್ ಎಷ್ಟು ಬಾರಿ ಬಜೆಟ್ ಮಾಡಿದಾರ ಗೊತ್ತಾ? 17 ಬಾರಿ ಬಜೆಟ್ ಮಂಡಿಸಿದಾರೆ ನೋಡ್ರಿ. ಸರ್ ಎಕ್ಸಾಮ್ ದ ಕ್ವಶನ್ ಕೇಳ್ಬೋದು 3 ಜನ ಅದಲ್ವಾ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು. ಎಷ್ಟು ಬಾರಿ ಮಾಸ್ತರ್ ಬಂದಾಗ 17 ಬಾರಿ ಮಂಡಿಸ್ತಾರ ನೋಡ್ರಿ ಅದಲ್ವಾ. ನೋಡ್ರಿ ಯಾವ ವರ್ಷ 17 ಬಾರಿ ಹೆಂಗ್ ಅಂತ ಬಂದಾಗ 1990-96ನಾಗ್ರಿ 10,859 ಕೋಟಿ. ನೆಕ್ಸ್ಟ್ 96-97ದಾಗ ಏನ್ ಗೊತ್ತೇನ್ರಿ 12,339 ಕೋಟಿ. ನೆಕ್ಸ್ಟ್ 1997-98 13,644 ಕೋಟಿ. 1998-99 15,519 ಕೋಟಿ. ನಂತರ 1999-2000 ಏನ್ ಗೊತ್ತೇನ್ರಿ 17,332 ಕೋಟಿ. 2004-2005ನೇ ಸಾಲಿಗೆ ಬಂದಾಗ 31,561 ಕೋಟಿ. ನೆಕ್ಸ್ಟ್ 2005 ಮತ್ತು 2006ನೇ ಸಾಲಿನಾಗ 34,615 ಕೋಟಿ. ನೆಕ್ಸ್ಟ್ ನೋಡ್ರಿ ಇವಾಗ ಸ್ಟಾರ್ಟ್ ಆಗತ್ ನೋಡ್ರಿ 2013-14ದಾಗ ಏನ್ ಗೊತ್ತೇನ್ರಿ 1,22 ಲಕ್ಷ ಕೋಟಿ. 2014-15ನೇ ಸಾಲಿನಾಗ್ರಿ 1,38 ಲಕ್ಷ ಕೋಟಿ. ನಂತರ 2015-16ದಾಗ್ರಿ 1,43 ಲಕ್ಷ ಕೋಟಿ. ನೆಕ್ಸ್ಟ್ ಬಂದಾಗ 16-17 ಏನ್ ಗೊತ್ತೇನು 1,63 ಲಕ್ಷ ಕೋಟಿ ಅಂತಕ್ಕಂಥರಿ. 17-18 ನೋಡ್ರಿ 1,86 ಲಕ್ಷ ಕೋಟಿ ಅಂತಕ್ಕಂಥರಿ. ನೆಕ್ಸ್ಟ್ 18-19 2.09 ಲಕ್ಷ ಕೋಟಿ ಅಂತಕ್ಕಂಥರಿ. 2023-24ನೇ ಸಾಲಿನ ಬಜೆಟ್ ಅಂತ ಬಂದಾಗ 3.28 ಲಕ್ಷ ಕೋಟಿ. 24-25 ಏನ್ ಗೊತ್ತೇನ್ರಿ 3.71 ಲಕ್ಷ ಕೋಟಿ. ನೋಡ್ರಿ 2025-26 ಲಾಸ್ಟ್ ಬಜೆಟ್ ನಾಗ ಏನ್ ಗೊತ್ತೇನ್ರಿ 4.9 ಲಕ್ಷ ಕೋಟಿ.
ಸರ್ 2026-27ನೇ ಸಾಲಿನ ರಾಜ್ಯ ಬಜೆಟ್ನ ಗಾತ್ರ ಗೊತ್ತಿರ್ಬೇಕು 4.48 ಸರ್ ಲಕ್ಷ ಕೋಟಿ ಅಂತಕ್ಕಂತ ನೋಡ್ರಿ. ನೋಡ್ರಿ 2013ರಿಂದ 14ರವರೆಗೆ 7 ಬಾರಿ ಅವರು ಹಣಕಾಸು ಸಚಿವರಾಗಿದ್ದಾರಂತ. ಅವಾಗ ಹಣಕಾಸು ಸಚಿವರಾಗಿರ್ತಾರಂತ. ಇವಾಗ ನೋಡ್ರಿ ಮುಖ್ಯಮಂತ್ರಿ ಯಾರಾಗಿರ್ತಾರಲ್ಲ ಅವರೇ ಹಣಕಾಸು ಸಚಿವರಾಗಿರ್ತಾರಲ್ವಾ. ಬಜೆಟ್ ಮಂಡಿಸಿದ ನಂತರ ಬಜೆಟ್ ನ ಮಂಡಿಸಿದೆಲ್ಲ ನೋಡ್ರಿ 14 ಮುಂಚೆಲ್ಲ ಬಜೆಟ್ ಮಂಡಿಸೋದು, ಈಗ ನಂತರ ಬಜೆಟ್ ಮಂಡಿಸೋದೆಲ್ಲ ಗೊತ್ತೇನ್ರಿ ಮುಖ್ಯಮಂತ್ರಿಗಳು ಅದಲ್ವಾ. ಅದ್ರ ಅತಿ ಹೆಚ್ಚು ಬಜೆಟ್ ಅಂತಕ್ಕಂತ ಯಾರು ಮಂಡಿಸ್ತಾರ? ಸಿದ್ದರಾಮಯ್ಯ ಮಂಡಿಸ್ತಾರ. ನೆಕ್ಸ್ಟ್ ನೋಡ್ರಿ ರಾಜ್ಯ ಬಜೆಟ್. ನೋಡ್ರಿ ರಾಜ್ಯ ಬಜೆಟ್ನಾಗ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ರೋಗಿಗಳಿಗೆ ಸಂಪೂರ್ಣ ನೋಂದಣಿ ಆರೋಗ್ಯ ದಾಖಲೆ ಡಿಜಿಟಲೀಕರಣ ಮತ್ತು UPI ಆಧಾರಿತ ಶುಲ್ಕವನ್ನು ಪಾವತಿಸುವ ವೆಚ್ಚ. ನೋಡ್ರಿ ಆರೋಗ್ಯ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರ ಅನುದಾನ ಬಂದಾಗ ಪ್ರಮುಖವಾಗಿ ಗೊತ್ತಿರಿ. ನೋಡ್ರಿ ಇಲ್ಲಿ 1,386 ಕೋಟಿ ಕೌಶಲ್ಯ ಏನ್ ಗೊತ್ತೇನು ಪರಿವರ್ತನೆ ಮೂಲಕ ಉದ್ಯೋಗ ಗುಣಮಟ್ಟ ಉನ್ನತೀಕರಣ ಅದಲ್ವಾ. ಇವೆಲ್ಲ ಕೇಳ್ತಿರ್ತೀರಿ ಯಾವ್ಯಾವ್ದು ಇಲಾಖೆ ಎಷ್ಟು ಕೊಟ್ಟಿದಾರಂತ. ನೆಕ್ಸ್ಟ್ 125 ಕೋಟಿ ಕೊಟ್ಟದ ಗೊತ್ತೇನ್ರಿ SDMC ಗಳಿಗೆ ನೇರವಾಗಿ ವರ್ಗಾವಣೆ. ನೆಕ್ಸ್ಟ್ ನೋಡ್ರಿ 5,300 ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ. ಶಕ್ತಿ ಯೋಜನೆ ನೋಡ್ರಿ ಅದಲ್ವಾ ಗ್ಯಾರಂಟಿ ಸರ್ಕಾರ ಅದಲ್ವಾ. ಎಷ್ಟು ಗೊತ್ತೇನು ಶಕ್ತಿ ಯೋಜನೆಗ 5,300 ಕೋಟಿ ಶಕ್ತಿ ಯೋಜನೆಗಂತ್ರಿ. ನೆಕ್ಸ್ಟ್ 900 ಕೋಟಿ ಅಂತ ಗೊತ್ತೇನ್ರಿ ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆಯಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿ ಹಂಚಿಕೆ. ಆರೋಗ್ಯ ಇಲಾಖೆದಲ್ರಿ ಮೂಲ ಸೌಕರ್ಯದ ಹಂಚಿಕೆ ಕೊಟ್ಟಿದಾರಂತ ಗೊತ್ತಿದ್ರಿ. ಚೆನ್ನಾಗ ಒಂದ್ ರೀತಿ ಆಗೈತಿ ಅದಲ್ವಾ. ಮತ್ತ ನೇಮಕಾತಿ ನೋಡ್ರಿ ನೇಮಕಾತಿ ಘೋಷಣೆ ಮಾಡ್ತಾರಂತ ನೋಡ್ರಿ ಸರ್ ಸಿದ್ದರಾಮಯ್ಯ. ನೋಡಮ್ ಅದಲ್ವಾ. ನೋಡಿ ಶಾಲಾ ಕಾಲೇಜುಗಳಿಗೆ ಹುದ್ದೆಗಳು ಅದಲ್ವಾ. ಹುದ್ದೆಗಳು ಶಾಲಾ ಪ್ರೊಫೆಸರ್ ಅದ ಶಿಕ್ಷಕರ ಹುದ್ದೆಗಳು ಕಾಯ್ತಂತ ನೋಡ್ರಿ ಎಲ್ಲ ರೆಡಿ ಇರ್ರಿ ಅದಲ್ವಾ. ಎಸ್ ನಂತರ ಅರಣ್ಯ ಇಲಾಖೆದಾಗ 2,000 ಪೋಸ್ಟ್ ಬರವಂತ ಕರ್ಯಾರ ಅಂತ ನೋಡ್ರಿ. ನೆಕ್ಸ್ಟ್ ವಿಶ್ವವಿದ್ಯಾಲಯಗಳ ಬೋಧಕರುಗಳು ಅದಲ್ವಾ. ಯೂನಿವರ್ಸಿಟಿದಾಗ ಗೊತ್ತಿರ್ಬೇಕು ರೆಡಿ ಇರಿ ಎಲ್ಲರೂ ಪೋಸ್ಟ್ ಬಿಟ್ಟಾಗ ಓದ್ಬಾರ್ದ್ರಿ, ರೆಡಿ ಇರ್ಬೇಕು ನಾವು ಡೈರೆಕ್ಟ್ ಅದಲ್ವಾ. ಆ ಪೋಸ್ಟ್ ಬಿಟ್ಟಾಗ ಏನಪ್ಪ ನಾವು ಬರಿಬೇಕು. ಈಗ ಸದ್ಯ ನಾವೆಲ್ಲ ಪ್ರಿಪರೇಷನ್ ಮಾಡ್ತಿರ್ಬೇಕ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಗೃಹ ಇಲಾಖೆ ಸಿಬ್ಬಂದಿ ಹುದ್ದೆ. ಗೃಹ ಇಲಾಖೆದಾಗ ಎಷ್ಟು 8,000 ಅಂತ ನೋಡ್ರಿ. ನೆಕ್ಸ್ಟ್ 2,500 ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನೋಡ್ರಿ 2,500 ಪೋಸ್ಟ್ ಅಂತ ನೋಡ್ರಿ. ಇವೆಲ್ಲ ಕರೀತಾರಂತ ನೋಡ್ರಿ ಸಿದ್ದರಾಮಯ್ಯ. ನೆಕ್ಸ್ಟ್ ಆರೋಗ್ಯ ಇಲಾಖೆದಾಗ 2,500 ಹುದ್ದೆಗಳು ಕರೀತಾರಂತ ನೋಡ್ರಿ ನಮ್ಮ ವಿದ್ಯಾರ್ಥಿಗಳಿಗೆ ಅದ ಸ್ಪರ್ಧಾರ್ಥಿಗಳು ರೆಡಿ ಇರ್ರಿ. ನೆಕ್ಸ್ಟ್ ಯಾವ ಇಲಾಖೆಗೆ ಎಷ್ಟು ಹಂಚಿಕೆ ನೋಡ್ರಿ. ಯಾವ ಇಲಾಖೆಗೆ ಎಷ್ಟು ಹಂಚಿಕೆ ಮಾಡಿದಾರ ನೋಡ್ರಿ. ನಮ್ ಶಿಕ್ಷಣ ಇಲಾಖೆ ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ದ ಶಿಕ್ಷಣಕ್ರಿ 45,286 ಕೊಟ್ಟಿದಾರಲ್ವಾ. ಕೊಟ್ಟಿದ್ರು. ಈಗ ನೋಡ್ರಿ 2026-27 ಸಲ ನೆಕ್ಸ್ಟ್ ಕೊಡ್ತೇನೆ 47,224 ಕೋಟಿ ಅಂತಕ್ಕಂಥದ್ದು ನೋಡ್ರಿ ಕೋಟಿ ಅಂತ ಕೊಟ್ಟಿದ್ದಾರೆ ಅದಲ್ವಾ. ನೆಕ್ಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಲಾಸ್ಟ್ ಟೈಮ್ ನೋಡಿ 17,473 ಕೋಟಿ ಕೊಟ್ಟಿದ್ರಿ. ಈ ಸಲ ಎಷ್ಟದ ಬಂದಾಗ 17,817 ಕೋಟಿ ಅದಲ್ವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ. ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಕ್ರಿ ಅದಲ್ವಾ. ಲಾಸ್ಟ್ ಟೈಮ್ ನೋಡ್ರಿ 25-26ಕ್ಕ 34,955 ಕೋಟಿ ಐತ್ರಿ. ಈ ಸಲ ಕಡಿಮೆ ಆಗ್ಯದ ನೋಡ್ರಿ ಅದಲ್ವಾ. ಮಹಿಳಾ ಮತ್ತು ಮಕ್ಕಳ ಎಷ್ಟಂದ್ರ 34,929 ಗೊತ್ತೇನ್ರಿ ಕೋಟಿ ಅಂತಕ್ಕಂಥ ಕೊಟ್ಟಿದ್ದಾರೆ. ಮತ್ತು ಉನ್ನತ ಶಿಕ್ಷಣ ಮೂಲ ಸೌಕರ್ಯಕ್ಕೆ ಪರಿವರ್ತನೆ ಅಂತ್ರಿ. 4 ಕಡೆ ವಸತಿಯುತ ಪದವಿ ಕಾಲೇಜ್ ನೋಡ್ರಿ. 4 ಕಡೆ ನಮ್ದು ಅದಲ್ವಾ ವಸತಿಯುತ ಏನಪ್ಪ ಅಂದ್ರೆ ಪದವಿ ಕಾಲೇಜ್ ಎಲ್ಲಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ, KKRDB, ಕಲಬುರಗಿ ಅದಲ್ವಾ ನೋಡ್ರಿ. ನಿಂಬರ್ಗ, ಯಾದಗಿರಿ, ಕಲಬುರಗಿ ಜಿಲ್ಲೆಯ ನಿಂಬರ್ಗ, ಯಾದಗಿರಿ ಜಿಲ್ಲೆ ಕಕ್ಕೇರೆ ಅದಲ್ವಾ. ರಾಯಚೂರು ಜಿಲ್ಲೆ ಏನ್ ಗೊತ್ತಾ ಅಂಬಾಮಠ ಮತ್ತ ಕೊಪ್ಪಳ ಜಿಲ್ಲೆ ಬೇವೂರು ಗ್ರಾಮಗಳಲ್ಲಿ ತಲಾ 18 ಕೋಟಿ ವೆಚ್ಚದಲ್ಲಿ ವಸತಿ ಪ್ರಥಮ ದರ್ಜಾ ಕಾಲೇಜ್ ಸ್ಥಾಪನೆ ಮಾಡ್ತಾರಂತ ನೋಡ್ರಿ. ಇಂತೆಲ್ಲ ಆಗ್ಬೇಕು ಅಭಿವೃದ್ಧಿ. ನೆಕ್ಸ್ಟ್ ಡಿಜಿಟಲ್ ಗ್ರಂಥಾಲಯ ಅಧ್ಯಯನ ಕೇಂದ್ರ ಅದಲ್ವಾ. ಧಾರವಾಡ ಮತ್ತು ಬೆಂಗಳೂರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸುವ ಅಭ್ಯರ್ಥಿಗಳಿಗೆ ಏನ್ ಗೊತ್ತೇನ್ರಿ ತಲಾ 10 ಕೋಟಿ ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ. ವೆರಿ ಗುಡ್ ಅದಲ್ವಾ. ಗ್ರಂಥಾಲಯ ಅಂತ ಬಜೆಟ್ ನ ಘೋಷಣೆ ಮಾಡಿದಾರಂತ್ರಿ ಅದಲ್ವಾ. ಒಳ್ಳೇದ್ರಿ. ಆಮೇಲೆ ನೋಡ್ರಿ ಉನ್ನತ ಶಿಕ್ಷಣ ಬಲವರ್ಧನೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸರ್ಕಾರವು ಈ ಬಾರಿ ಬಜೆಟ್ ನಲ್ಲಿ ಆದ್ಯತೆ ನೀಡಿದೆ. ವಿದ್ಯಾರ್ಥಿಗಳ ಉದ್ಯಮಶೀಲತೆ ಹಾಗೂ ಸಂಶೋಧನೆ ಸಾಮರ್ಥ್ಯ ಹೆಚ್ಚಿಸಲು ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಯನ್ನು ABDV ನೆರವೊಂದಿಗೆ 2,500 ಕೋಟಿ ಅನುದಾನದಲ್ಲಿ ಕರ್ನಾಟಕ ಶಿಕ್ಷಣ ಪರಿವರ್ತನೆ ಅನುಷ್ಠಾನಗೊಳಿಸುತ್ತದೆ. 2,500 ಕೋಟಿ ಅನ್ನೋದಾಗ ಏನಪ್ಪ ನಮ್ ಕರ್ನಾಟಕ ಶಿಕ್ಷಣದ ಪರಿವರ್ತನೆ ಅಂತಕ್ಕಂಥದ್ರಿ ಯೋಜನೆ ಅನುಷ್ಠಾನಗೊಳಿಸ್ತಾರಂತ್ರಿ. ಆಮೇಲೆ 40 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು 11 ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ಉನ್ನತೀಕರಿಸಲಾಗಿದೆ. 40 ಡಿಗ್ರಿ ಕಾಲೇಜುಗಳು ರೀ. ಆಮೇಲೆ 11 ಪಾಲಿಟೆಕ್ನಿಕ್ ಕಾಲೇಜುಗಳು ಅಂದ್ರೆ ಅಭಿವೃದ್ಧಿ ಮಾಡ್ಬೇಕಂತಂತ್ರಿ.
ಸ್ಟಾರ್ಟ್ಅಪ್ ಸಂಸ್ಕೃತಿ ಬೆಳೆಸಲು 9 ಉತ್ಕೃಷ್ಟತೆ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರಂತ್ರಿ. ವಿದ್ಯಾರ್ಥಿನಿಯರು ಹೆಚ್ಚಿರುವ ಏನ್ ಗೊತ್ತೇನ್ರಿ ಕಾಲೇಜುಗಳ ಮೂಲ ಸೌಲಭ್ಯ ಅಭಿವೃದ್ಧಿ 31 ಕೋಟಿ ನಿಗದಿಯಲ್ಲಿ ಪಡಿಸಲಾರಂತ್ರಿ. ನೆಕ್ಸ್ಟ್ ನೋಡ್ರಿ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ 50 ಸರ್ಕಾರಿ ಪ್ರಥಮ ದರ್ಜೆ ಕಲೆಗಳಿಗೆ ಪೀಠೋಪಕರಣಗಳು ಅವ್ರಿಗೆ ಏನ್ ಬೇಕಾ, ಆಮೇಲೆ ಕಟ್ಟಡಗಳ ದುರಸ್ತೀಕರಣ ಡೆವಲಪ್ಮೆಂಟ್ ಅದಲ್ಲ ಕಾಮಗಾರಿ 100 ಕೋಟಿ ಅನುದಾನ ಮುಂದಿನ 3 ವರ್ಷ ನೀಡಲಾಗುತ್ತಂತ್ರಿ. 3 ವರ್ಷ. ಆಮೇಲೆ ವಿಜಯಪುರ ಜಿಲ್ಲೆಯ ಚಡ್ಚಣ, ಬೆಳಗಾವಿ ಗ್ರಾಮಾಂತರ ಹಾಗೂ ಮೈಸೂರು ನಗರದ ನರಸಿಂಹಚಂದ್ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಲೆಗಳನ್ನು ಸ್ಥಾಪನೆ. ರಾಯಚೂರು ಅದಲ್ವಾ, ರಾಯಚೂರದಾಗ ಕೊಡ್ರ ಅದಲ್ವಾ, ರಾಯಚೂರು ಆಗಿರ್ಬೋದು ಎಲ್ಲಾ ಕಡೆ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ KKRDBಯ ಮ್ಯಾಕ್ರೋನ್ದಲ್ಲಿ ಪದವಿ ಕಾಲೇಜು ಸ್ಥಾಪನೆ. ಒಟ್ಟಿ ಸಾಲಿ ಚೆನ್ನಾಗದಾರಿ ಬಜೆಟ್ ಅದಲ್ವಾ, ಎಲ್ಲಾ ಕಡೆ ಬಂದ ನಮ್ ಶಿಕ್ಷಣ ಕೂಡ ಪ್ರೋತ್ಸಾಹ ಅಂತರ ಅದರಿ ಅದಲ್ವಾ. ನೆಕ್ಸ್ಟ್ ರಾಜ್ಯ ಬಜೆಟ್ ಮತ್ ನೋಡ್ರಿ, ಆಶಾದೀಪ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಟ್ಟು 5,062 ಅಭ್ಯರ್ಥಿಗಳ ಪರವಾಗಿ ಅರ್ಹ ಉದ್ಯೋಗದಾತರಿಗೆ 18 ಕೋಟಿ ಮರುಪಾವತಿ. ಮತ್ತೆ ನೋಡ್ರಿ, ಉತ್ತರ ಕನ್ನಡ ಜಿಲ್ಲೆಗೆ ಉತ್ಪಾದಿಸುವ ರೇಷ್ಮೆ ಗೂಡುಗಳನ್ನು ಸರ್ಕಾರದ ಯಾವುದೇ ರೇಷ್ಮೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರತಿ ಕೆಜಿ ಈ ಗೂಡಿಗೆ ಇರುವ ಏನ್ ಗೊತ್ತೇನ್ರಿ 10 ಸಾಗಾಣಿಕೆ ವೆಚ್ಚ 20ಕ್ಕೆ ಹೆಚ್ಚಳಂತಾರೆ. ನೋಡ್ರಿ 10,433 ಏನ್ ಗೊತ್ತೇನ್ರಿ ಸರ್ ಕೋಟಿ ಅದಲ್ವಾ. ಜಲ ಜೀವನ್ ಮಿಷನ್ ಯೋಜನೆ ಕಾಯ್ದಿರಿಸುವ ಅನುದಾನ. ನೋಡಿ ಕ್ವಶನ್ ಕೇಳ್ಬೋದು, ಜೀವನ ಮಿಷನ್ ಎಷ್ಟು ಈ ಸಲ ಬಜೆಟ್ ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರ 10,433 ಕೋಟಿ. ನೆಕ್ಸ್ಟ್ 1,793 ಏನ್ ಗೊತ್ತೇನ್ರಿ ಕೋಟಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಏತ ನೀರಾವರಿ ಯೋಜನೆ ಹೌದಲ್ವಾ. ಚೆಕ್ ಡ್ಯಾಮ್ಗಳಾಗಿರ್ಬೋದು, ಕೆರೆ ಆಗಿರ್ಬೋದು, ಪುನಶ್ಚೇತನ ಸಹಿ 112 ಕಾಮಗಾರಿಗಳ ಅನುದಾನ ಅಂತ್ರಿ. ನೆಕ್ಸ್ಟ್ 100 ಕೋಟಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಕ್ವಶನ್ ಕೇಳ್ಬೋದು, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಬಜೆಟ್ ಗಾತ್ರ ಎಷ್ಟಪ್ಪ ಬಂದಾಗ 100 ಕೋಟಿ ಅದಲ್ವಾ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮವನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ನಿಗಮದ ಉಪಯುಕ್ತ ಆಸ್ತಿಗಳನ್ನು ನಗದೀಕರಣಗೊಳಿಸುವುದು ಉದ್ದೇಶ ಹೊಂದಿದಂತ್ರಿ. ಇರ್ಲಿ, ಕೃಷಿಕರಿಗೆ ಏನ್ ಗೊತ್ತ ನೆರವಿಗೆ ಬರುತ್ತಿದೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ 100 ಕೋಟಿ ಕೊಟ್ಟಿರ ಅಂತ ನೋಡ್ರದಲ್ವಾ. ಗೊತ್ತಿರಲಿ 100 ಕೋಟಿದಾಗ ಕೊಟ್ಟಿರಂತ್ರಿ. ಇದ್ರಲ್ಲಿ ಚೆನ್ನಾಗಿ ಕೊಟ್ಟಿದಾರದಲ್ವಾ ಸರಿ ಬಜೆಟ್. ನೆಕ್ಸ್ಟ್ ಪಂಚಾಯತಿಗೆ ಬಲ್ಲ ನರೇಗಾ ಗೊಂದಲ. ಈ ಸರಿ ಪಂಚಾಯತಿಗೆ ಏನ್ ಮಾಡಿದಾರೆ ನೋಡ್ರಿ, ಸ್ಥಳೀಯ ಸರ್ಕಾರ ಎನಿಸಿರುವ ಗ್ರಾಮ ಪಂಚಾಯತಿಗಳನ್ನು ಆರ್ಥಿಕ ಬಲಪಡಿಸಲಿದೆ. ರಾಜ್ಯ ಸರ್ಕಾರ ಬಜೆಟ್ ಹಲವು ಕಾರ್ಯಕ್ರಮವನ್ನು ಪ್ರಕಟಿಸಿದೆ. ಗ್ರಾಮ ಪಂಚಾಯತಿ ಆಸ್ತಿಗಳ ನಗದೀಕರಣ ಆಗಿರ್ಬೋದು, ಮೌಲ್ಯವರ್ಧನೆ ಸಲ ಆಗಿರ್ಬೋದು ರೀ, ಪ್ರಾಯೋಗಿಕ ಪ್ರತಿ ಆಗಿರ್ಬೋದು, ವಿಭಾಗದ 5 ಗ್ರಾಮ ಪಂಚಾಯತಿಗಳು ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಅವಶ್ಯ ಇರುವ ಸೌಲಭ್ಯಗಳು ಒಳಗೊಂಡ ಹಗಲು ಘಟಕಗಳ ಪ್ರಸಕ್ತ ವರ್ಷ 25 ಕೋಟಿ ಅದಲ್ವಾ ಸ್ಥಾಪಿಸಲು ನಿರ್ಧಾರ ಮಾಡಿರಂತ್ರಿ. ಈ ಸದ್ಯ ಪಂಚಾಯತಿಗೆ ಬಂದಾಗ ಒಳ್ಳೆ ರೀತಿ ಅನುದಾನ ಕೊಟ್ಟಿದಾರಂತ್ರಿ. ನರೇಗಾ ಅದಲ್ವಾ, ನರೇಗಾ ಮರುನಾಮಕರಣ ಮಾಡಿದ್ರಿ. ನೀರಾವರಿ ಯೋಜನೆಗಳಿಗೆ ಅನುದಾನ ನೋಡ್ರಿ, ನೀರಾವರಿ ಯೋಜನೆಗಳು ಎಷ್ಟು ಕೊಟ್ಟಿದ್ದಾರೆ ಅನುದಾನ ನೋಡ್ರಿ 490 ಕೋಟಿ 490 ಕೋಟಿ ಹನೂರಿಗೆ ನೀರು ಒದಗಿಸುವ ಉಡುತೊರಳೆ ಯೋಜನೆ. ನೆಕ್ಸ್ಟ್ 8,045 ಕೋಟಿ ಅಂದ್ರೆ ಕೃಷ್ಣಾ ಕಾವೇರಿ ಗೋದಾವರಿ ನದಿ ಕಣಿವೆ ಕಾಮಗಾರಿ. ನೆಕ್ಸ್ಟ್ 237 ಕೋಟಿ ಅಂದ್ರೆ ಸಿಡ್ಲುಘಟ್ಟ ಚಿಂತಾಮಣಿ ತಾಲೂಕುಗಳಲ್ವಾ 164 ಎಕರೆ ನೀರು. ನೆಕ್ಸ್ಟ್ 140 ಕೋಟಿ ಎದಕ್ಕಂದ್ರೆ ಹೊಸಕೋಟೆ 59 ಕೆರೆಗಳ ಸಂಸ್ಕರಿಸಿದ ನೀರು. ನೆಕ್ಸ್ಟ್ 650 ಕೋಟಿ ನೆಲಮಂಗಲ ದೊಡ್ಡಬಳ್ಳಾಪುರ 119 ಕೆರೆಗಳಿಗೆ ನೀರು. ನೆಕ್ಸ್ಟ್ ನೋಡ್ರಿ 500 ಕೋಟಿ. ನೆಕ್ಸ್ಟ್ ನೋಡ್ರಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೊಳಿಸುವ ಅನುದಾನ ಎಷ್ಟು ಗೊತ್ತೇನ್ರಿ 500 ಕೋಟಿ. ಎಷ್ಟು ಕೋಟಿ 500 ಕೋಟಿ. ನೀರಾವರಿ ಕೂಡ ಎಷ್ಟು ಕೊಟ್ಟಿದಾರ ಅಂತ ಅದು ಕೂಡ ಗೊತ್ತಿರ್ಬೇಕ್ರಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ನೆಕ್ಸ್ಟ್ ಮತ್ ಯಾವ್ಯಾವ ಇಲಾಖೆ ನೋಡ್ ಸ್ನೇಹಿತರೆ ಗೊತ್ತಿರ್ಬೇಕು. 19,843 ಕೋಟಿ ಏನ್ ಗೊತ್ತೇನ್ರಿ ಕಂದಾಯ ಇಲಾಖೆಗೆ ಹಂಚಿಕೆ ಮಾಡಲು ಅನುದಾನ. ನೋಡ್ರಿ ಕಂದಾಯ ಇಲಾಖೆಗೆ ಹಂಚಿಕೆ ಮಾಡಲು ಅನುದಾನ ಎಷ್ಟು ಗೊತ್ತೇನ್ರಿ 19,843 ಕೋಟಿ ಅಂತಕ್ಕಂಥ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಈ ಕಡೆ ನೋಡ್ರಿ 29,947 ಕೋಟಿ ಇಂಧನ ಇಲಾಖೆ. ಇಂಧನ ಇಲಾಖೆ ಎಷ್ಟು ಗೊತ್ತೇನ್ರಿ 29,000 ನೋಟ್ ಮಾಡ್ಕೋಬೇಕು ನೀವು ಅದಲ್ವಾ. 29,947 ಕೋಟಿ ಇಂಧನ ಇಲಾಖೆ ಅನುದಾನ ಕೊಟ್ಟಿದಾರಂತ್ರಿ. ನೆಕ್ಸ್ಟ್ ನೋಡ್ರಿ 23,100 ಕೋಟಿ ಒಳಾಡಳಿತ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಮೀಸಲಿಡ್ತಾರಂತ್ರಿ ಹೌದಲ್ವಾ. ಗೊತ್ತಿರ್ಲಿ ಯಾವ ಇಲಾಖೆಗೆ ಎಷ್ಟು ಹಂಚಿಕೆ ಅದಲ್ವಾ. ನಗರಾಭಿವೃದ್ಧಿ ಮತ್ತು ವಸತಿ ನೋಡ್ರಿ ಈ ಸಲ ಲಾಸ್ಟ್ ಟೈಮ್ 27,000 ಗೊತ್ತೇನ್ರಿ 27,203 ಕೋಟಿ ನೋಡ್ರಿ.
ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ ಮತ್ತೆ ಲೋಕೋಪಯೋಗಿ ಇಲಾಖೆ ಎಷ್ಟು ಕೊಟ್ಟಿದ್ದಾರೆ ಸರ್ ಗೊತ್ತೇನ್ರಿ? 11,424 ಕೋಟಿ, ಸ್ವಲ್ಪ ಕಡಿಮೆ ಆಗೈತಿ ಈ ಸಲ ಅದಲ್ವಾ. ನೋಡ್ರಿ ಆಮೇಲೆ 500 ಕೋಟಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಾಧುನಿಕ ನಿರ್ಮಾಣ ಮತ್ತು ಮೂಲಸೌಕರ್ಯ ಅದಲ್ವಾ ಕೊಟ್ಟಿದ. ಆಮೇಲೆ ಇಲ್ಲಿ ನೋಡ್ರಿ ಸೂರ್ಯ ಕ್ರೀಡಾ ಗ್ರಾಮ ಅಂತ ಇದೆಲ್ಲ ಯೋಜನೆ ಕೊಟ್ಟಿದೆ. 1000 ಎಕರೆಯಲ್ಲಿ ಕೈಗಾರಿಕಾ ಪಾರ್ಕ್ ನೋಡ್ರಿ, 1000 ಎಕರೆಯಲ್ಲಿ ಕೈಗಾರಿಕಾ ಪಾರ್ಕ್ ನೋಡ್ರಿ. ಚಿಕ್ಕ ಪಾರ್ಕ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 200 ಕೋಟಿ ಎಕರೆಯ 100 ಎಕರೆ ಅನ್ ಗೊತ್ತೇನ್ರಿ ಪ್ರದೇಶ ವಾಹನ ಸ್ಥಾಪಿಸುವ ಸೌಲಭ್ಯ. ಬೆಳಗಾವಿ ಜಿಲ್ಲೆದಾಗ 1000 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪಾರ್ಕ್. ಬೆಳಗಾವಿದಾಗ ನಮ್ಮ ಬೆಳಗಾವಿ ಕುಂದಾನಗರಿ ಅದಲ್ವಾ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಅದಲ್ವಾ. ನಂತರ ಸರ್ಕಾರಿ ನೂಲೀಕರಣ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿಸಲಾಗುತ್ತಿರುವ ನೋಡ್ರಿ PM ಮಿತ್ರ ಅದೆಲ್ಲ ಮೇಘಾ ಜವಳಿ ಪಾರ್ಕ್ ಮೂಲಸೌಕರ್ಯದಕ್ಕೆ ಎಷ್ಟು ಕೊಡ್ತೇನ್ರಿ? 3,390 ಕೋಟಿ ಅಂತಕ್ಕಂಥದ್ರಿ ನೇಕಾರರಿಗೆ ಸಿಕ್ಕಿದ್ದು ಅದಲ್ವಾ. ನೇಕಾರರಿಗೆ ನೋಡ್ರಿ ಸಾಮಾನ್ಯ ಯೋಜನೆ ಅಡಿಯಲ್ಲಿ 1.30 ಲಕ್ಷ ನೇಕಾರರಿಗೆ ಏನ್ ಗೊತ್ತೇನ್ರಿ ವಾರ್ಷಿಕ 5,000 ಆರ್ಥಿಕ ನೆರವು ನೋಡ್ರಿ. ಆ ವಾರ್ಷಿಕವಾಗಿ ಏನ್ ಗೊತ್ತೇ 5,000 ನೇಕಾರರಿಗೆ ಏನಪ್ಪ ಅಂದ್ರ ನೆರವು ಕೊಡ್ತಾರಂತ ನೋಡ್ರಿ. ಒಳ್ಳೇದ್ರಿ. ನೆಕ್ಸ್ಟ್ ವಿದ್ಯುತ್ ಸಹಾಯಧನ ಯೋಜನೆ 1ರಿಂದ 10 ಅದಲ್ವಾ. 10 ಉಚಿತ, 10ರಿಂದ 20 ಉಚಿತ ವಿದ್ಯುತ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಕೈಗಾರಿಕಾ ಕ್ಷೇತ್ರಕ್ಕೆ ಪ್ರಗತಿಯ ದಾರಿ, ಕೈಗಾರಿಕಾ ಕ್ಷೇತ್ರ ಅದಲ್ವಾ. ಮತ್ತೇನ್ ಗೊತ್ತಿರೋ 9 ರೈಲ್ವೆ ಯೋಜನೆಗಳಿಗೆ 600 ಕೋಟಿ ಹಂಚಿಕೆ ನೋಡ್ರಿ ಸರ್. 9 ಏನ್ ಗೊತ್ತೇನ್ರಿ ರೈಲ್ವೆ ಯೋಜನೆಗಳಿಗೆ ಎಷ್ಟು ಕೋಟಿ ಹಂಚಿಕೆ ಮಾಡ್ರ ಅಂತ ಗೊತ್ತೇನ್ರಿ? 600 ಕೋಟಿ. ADB ನೆರವಿನೊಂದಿಗೆ 5,736 ಕೋಟಿ ವೆಚ್ಚದಲ್ಲಿ 875 ಕಿಲೋಮೀಟರ್ ಏನ್ ಗೊತ್ತೇನ್ರಿ ರಸ್ತೆ ಬಗ್ಗೆ ಅದಲ್ವಾ. ನೆಕ್ಸ್ಟ್ ನೋಡ್ರಿ 2,200 ಕಿಲೋಮೀಟರ್ ರಾಜ್ಯಕ್ಕೆ ಏನ್ ಗೊತ್ತೇ ರಾಜ್ಯ ಹೆದ್ದಾರಿ ಅದು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರಂತ್ರಿ. ಒಳ್ಳೆ ರೀತಿದಲ್ವಾ. ಇಲ್ಲಿ ರೀತಿ ಹೈಲೈಟ್ ನೋಡ್ಕೊಂತ ಹೋಗೋಣಂತ. ನಂತರ ಲೋಕಭವನ ಆವರಣದಲ್ಲಿ ಒಳಾಂಗಣ ಕ್ರೀಡಾಂಗಣ. ಭವನ ಆವರಣದಾಗ ನೋಡ್ರಿ ರಾಜ್ಯಪಾಲರ ಕಚೇರಿ ಆವರಣದಲ್ಲಿ 27 ಕೋಟಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ಅಂತಂದ್ರಿ. ಮಡಿಕೇರಿ ಅದಲ್ವಾ. ನಂತರ ಈ ನೋಡ್ರಿ ವಿಮಾನ ನಿಲ್ದಾಣಗಳು 200 ಕೋಟಿ ಅದನ್ನ. ಶಿವಮೊಗ್ಗ, ವಿಜಯಪುರ ಅದಲ್ವಾ. ಮಳವಳ್ಳಿ, ನಂತರ ಬಾವಲಿ ಅದಲ್ವಾ. ಕೆಳಗಡಿದಾಗ ಬರ್ತಾವ ಎಲ್ಲ ರೀ. ಎಲ್ಲದಕ್ಕಪ್ಪ ಅಂದ್ರೆ ಒಳ್ಳೆ ರೀತಿ ಕೊಟ್ಟಿದ್ದಾರೆ. ಆಮೇಲೆ CM ಸೌರ ಕೃಷಿ ಯೋಜನೆ ಅಂತ ನೋಡ್ರಿ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆಯಲ್ಲಿ 10,500 ಕೋಟಿ ವೆಚ್ಚದಲ್ಲಿ 3,000 ಮೆಗಾ ವಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಸ್ಥಾವರವನ್ನು ಆರಂಭಿಸುವ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ವೆರಿ ಗುಡ್ ಅದಲ್ವಾ. ಆಮೇಲೆ ನಂತರ ಕುಸುಮ ಸಿ ಮಾದರಿಯಲ್ಲಿ ಮುಖ್ಯಮಂತ್ರಿ ಸರ್ಕಾರ ನೋಡ್ರಿ ಇದಕ್ಕೆ ಎಷ್ಟು ಮಾಡಿದಾರಪ್ಪ ಅಂದ್ರ 2,777 ಮೆಗಾವಾಟ್ ಸಾಮರ್ಥ್ಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಇದಕ್ಕ ಆಮೇಲೆ ಗೃಹ ಜ್ಯೋತಿ ಯೋಜನೆ ಅಡಿ 1.74 ಕೋಟಿ. ನೆಕ್ಸ್ಟ್ ಉಚಿತ ವಿದ್ಯುತ್ ನೀಡಲು 10,570 ಕೋಟಿ ಅನುದಾನ ನೀಡಲಾಗಿದೆ. ವಿದ್ಯುತ್ ಪ್ರಸರಣ ಜಾಲವನ್ನು ಪಡಿಸುವಲ್ಲಿ ನಿಟ್ಟಿನಲ್ಲಿ 100 ಹೊಸ ಏನಪ್ಪ ಬಂದಾಗ ಉಪಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಂತ್ರಿ. ಇದಲ್ಲದೆ ಬ್ಯಾಟರಿ ಶಕ್ತಿ ಸಂಗ್ರಹ ವ್ಯವಸ್ಥೆಯಲ್ಲಿ 3,400 ಕೋಟಿ ವೆಚ್ಚದಲ್ಲಿ ಏನಪ್ಪ ಬಂದಾಗ ವೆಚ್ಚದಲ್ಲಿ ಹುಲಿಯೂರು, ಪಾವಗಡ, ಕುಷ್ಟಗಿಯಲ್ಲಿ ಉಪಕೇಂದ್ರ ನಿರ್ಮಿಸ್ತಾರಂತ್ರಿ. ಎಲೆಕ್ಟ್ರಿಕ್ ವಾಹನಗಳ ಬಳಕೆ EV ಅದಲ್ವಾ. ನಿಟ್ಟಿನಲ್ಲಿ ಎಸ್ಕಾಂ ಸಹಯೋಗದಲ್ಲಿ ನೋಡ್ರಿ 777 ಕೋಟಿ ವೆಚ್ಚದಲ್ಲಿ 1,250 ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸುವ ನೋಡ್ರಿ ಸಾಗುತ್ತದೆ. ನಂತರ ನವೀಕರಿಸಬಹುದಾದ ಇಂಧನ ನವೋದ್ಯಮಗಳು ಬೆಂಗಳೂರಿನ ISI ಅದಲ್ವಾ. ISC, ಆಸ್ಟ್ರೇಲಿಯಾದ ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್ ಸಹಯೋಗದಲ್ಲಿ ಅದೇ ರೀತಿ ಈಗ ನೋಡ್ರಿ 36 ಲಕ್ಷ ನೀರಾವರಿ ಪಂಪ್ ಸೆಟ್ ಗಳಾಗಿರ್ಬೋದು ಅದೆಲ್ಲ ಉಚಿತ ವಿದ್ಯುತ್ ನೀಡಿರ್ತಾರಂತ್ರಿ. ಈ ವರ್ಷ 19,220 ಕೋಟಿ ನೀಡ್ತಾರಂತ ನೋಡ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಏಕೀಕೃತ ಆಸ್ತಿ ತೆರಿಗೆಯ ತಂತ್ರಾಂಶ. ಈ ಆಸ್ತಿ ತಂತ್ರಾಂಶ ಯೋಜನೆ 3 ಲಕ್ಷ ಮನೆ ನಿರ್ಮಾಣ ಗುರಿ ನೋಡ್ರಿ. ಈ ಸಲ ಏನಪ್ಪ ಬಜೆಟ್ನಾಗ ನೋಡ್ರಿ 3 ಲಕ್ಷ ಗೊತ್ತೇನು ಮನೆ ನಿರ್ಮಾಣ ಗುರಿ ಇದಂತ್ರಿ. ಪ್ರಸಕ್ತ ಸಾಲಿನಾಗ ನೋಡ್ರಿ ಪ್ರಸಕ್ತ ಸಾಲಿನಲ್ಲಿ 3 ಲಕ್ಷ ಮನೆಗಳನ್ನು ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಹಿಂದಿನ ಸರ್ಕಾರ ಅನುದಾನ ನೀಡದೆ ಮಂಜೂರು ನೀಡಿರುವ 4.90 ಲಕ್ಷ ಮನೆಗಳನ್ನು ಪೂರ್ಣಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು ಮುಖ್ಯಮಂತ್ರಿ ಬಜೆಟ್ ತಿಳಿಸ್ಯಾರಂತ್ರಿ. ಬಜೆಟ್ಗಳದಾಗ ಕೂಡ ರಾಜ್ಯ ಸ್ವಚ್ಛತೆಯಲ್ಲಿ ಕಾಪಾಡೋದಾಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಅಣ್ಣಿಗೇರಿ, ಗುಂಡ್ಲುಪೇಟೆ, ನೆಲಮಂಗಲ, ನಂತರ ದೊಡ್ಡಬಳ್ಳಾಪುರ, ಭದ್ರಾವತಿ, ದೇವನಹಳ್ಳಿ ಅದೆಲ್ಲ ಸ್ವಚ್ಛತೆ ಕೂಡ ಕಾಪಾಡ್ಕೊಂತಕ್ಕಂತ ಉದ್ದೇಶ ಹೊಂದಿದೆ ಸರ್ಕಾರ.
ನೆಕ್ಸ್ಟ್ ನೋಡ್ರಿ 44,632 ಕೋಟಿ 2026-27 ಸಾಲಿನ SC ST ರೀ ಅದಲ್ವಾ. SC ST ಏನಪ್ಪ ಅಂದಾಗ TSP ಅನ್ನೋದಾನ SC SP ಅಂತ ನೋಡ್ರಿ. SSP TSP ಏನಪ್ಪ ಅಂದ್ರೆ ಅನ್ನೋದನ್ನ ಎಷ್ಟೊಂದು ಗೊತ್ತಿರ್ಲಿ. ನೆಕ್ಸ್ಟ್ ಜೈನ ಬೌದ್ಧ ಸಿಖ್ ಸಮುದಾಯಗಳ ಅಭಿವೃದ್ಧಿ ಹಣ ನೋಡಿ. ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಸಿಖ್ ಆಗಿರ್ಬೋದು ಸಮುದಾಯಗಳ ಅಭಿವೃದ್ಧಿ ಹಣ ಎಷ್ಟು 100 ಕೋಟಿ ಕೊಟ್ಟಿದಾರಂತ್ರಿ. ನೆಕ್ಸ್ಟ್ ನೋಡ್ರಿ 1,500 ಕೋಟಿ ಏನಪ್ಪ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ST OBC ಅದಲ್ವಾ ಅಲ್ಪಸಂಖ್ಯಾತ ಅಭಿವೃದ್ಧಿಗಾಗಿ ನಿಗಮಗಳನ್ನು ಒದಗಿಸುವ ಅನುದಾನ ಕೊಟ್ಟಿದಾರಂತ್ರಿ. ಮತ್ತೆ 8,000 ಹುದ್ದೆಗೆ ಭರ್ತಿ ಮಾಡ್ತಾರ ಅಂತ ನೋಡ್ರಿ. ಅದಲ್ವಾ 8,000 ಒಳ್ಳೆಯದು ರೀ. ಹಂಚಿಕೆ ನೋಡ್ರಿ ಸಮಾಜ ಕಲ್ಯಾಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ಈ ಸರಿ. ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟು ಬಂದಾಗ ಈ ಸಲ 18,612 ಕೋಟಿ ಅಂತಕ್ಕಂತಾರೆ. ಹಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. SC ST ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಕಲ್ಯಾಣಕ್ಕಾಗಿ ಅನುದಾನ ಅದಲ್ವಾ ಈ ಸಲ ಚೆನ್ನಾಗಿದೆ ಅಲ್ವಾ. 12,500 ಕೋಟಿ ಕೊಟ್ಟಿದ್ದಾರೆ ಅಂತ ನೋಡ್ರಿ ಬಜೆಟ್ನಾಗ. ಆತರ ಈ ಬಾರಿಯು ಅಹಿಂದ ಪತ್ ಈಗ ಈ ಬಾರಿಯವನು ಅಹಿಂದ ಪತ್ ಏನ್ ಗೊತ್ತಂದ್ರೆ ಆದಿವಾಸಿ ಅಭಿವೃದ್ಧಿ ನಿಗಮದಲ್ರಿ, ಬೌದ್ಧ ಅಭಿವೃದ್ಧಿ ನಿಗಮ, ST ಆಯೋಗ, ಅಲ್ಪಸಂಖ್ಯಾತ ಮಹಿಳಾ ಸಹಕಾರ ಸಂಘ ಘೋಷಣೆ ಅದಲ್ವಾ. ಆಮೇಲೆ ನೋಡ್ರಿ ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ 35 ಹೊಸ ಶಾಲೆ ಅಲ್ಪಸಂಖ್ಯಾತರಿಗೆ. ಸಂತ ಶಿಶುನಾಳ ಶರೀಫರ ಹೆಸರಿನಾಗಪ್ಪ 35 ಹೊಸ ವಸತಿ ಶಾಲೆ, 10 ಏನ್ ಗೊತ್ತೇನ್ CBSE ಪಠ್ಯಕ್ರಮ, 25 ರಾಜ್ಯ ಪಠ್ಯಕ್ರಮ ಅಂತ್ರಿ. ಮತ್ 100 ಏನ್ ಗೊತ್ತೇನ್ರಿ ಮೌಲಾನಾ ಅಜ್ಜದ್ದೀನ್ ಮಾದರಿಯ ಶಾಲೆಗಳು, 100 ಮೌಲಾನಾ ಅಜ್ಜದ್ದೀನ್ ಮಾದರಿ ಶಾಲೆಗಳು ಹಾಗೂ ಉರ್ದು ಶಾಲೆಗಳನ್ನು KPS ಮಾದರಿಯಲ್ಲಿ 400 ಕೋಟಿ ಕೊಟ್ಟರಂತ್ರಿ. ನೆಕ್ಸ್ಟ್ ಬೌದ್ಧ ಧರ್ಮದ ಧಮ್ಮಚಾರಿಗಳಿಗೆ 6,000 ಮಾಸಿಕ ಗೌರವಧನ. ಬೌದ್ಧ ಧರ್ಮದ ಧಮ್ಮಚಾರಿಗಳು ಅವ್ರಿಗೆ 6,000 ಮಾಸಿಕ ಗೌರವಧನ ಕೊಡ್ತಾರಂತ್ರಿ. ನೆಕ್ಸ್ಟ್ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಶಿಕ್ಷಣ ಪ್ರೋತ್ಸಾಹಿಸಲು 5,000 ವಿದ್ಯಾರ್ಥಿ ಲ್ಯಾಪ್ಟಾಪ್ 5,000 ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ತಲಾ 50,000 ರೂಪಾಯಿ ಲ್ಯಾಪ್ಟಾಪ್ ಕೊಡಿಸ್ತಾರಂತ ನೋಡ್ರಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅದಲ್ವಾ. ನೆಕ್ಸ್ಟ್ ಕ್ರೈಸ್ತ ವಸತಿ ಶಾಲೆಗಳಿಗೆ ಮೂಲ ಸೌಕರ್ಯ 50 ಕೋಟಿ. ನೆಕ್ಸ್ಟ್ 30 ಕ್ರೈಸ್ತ ವಸತಿ ಶಾಲೆಗಳಿಗೆ 660 ಕೋಟಿ ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ. ನೆಕ್ಸ್ಟ್ ಸಲೂನ್ಗಳನ್ನು ತೆರೆಯಲು ಸವಿತಾ ಸಮಾಜದವರಿಗೆ 4% ಬಡ್ಡಿದಲ್ಲಿ 10 ಲಕ್ಷದವರೆಗೆ ಸಾಲ ಮತ್ತು ಸಹಾಯಧನ ಕೊಡ್ತಾರಂತ ನೋಡ್ರಿ. ಇದಕ್ಕೆ ಕೊಟ್ಟಿದ್ದಾರೆ ಎಲ್ಲಾ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅದಲ್ವಾ. ಇಲ್ಲಿ ಪೇಪರ್ ಕಟ್ಟಿಂಗ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ ಕೂಡ ಹಾಕ್ತೀನಿ. ಟೆಲಿಗ್ರಾಮ್ ಚಾನಲ್ ಫಾಲೋ ಅಪ್ ಮಾಡ್ರಿ, ಜಾಯ್ನ್ ಆಗ್ರಿ. ಮಾಸ್ಟರ್ ರಾಹುಲ್ ಶರೀಕರ್ ಅಂತಕ್ಕಂತ ನೋಡ್ರಿ, ಮಾಸ್ಟರ್ ರಾಹುಲ್ ಶರೀಕರ್ ಅಂತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಅಲ್ಲಿ ಏನಪ್ಪ ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಹಾಕಿರ್ತೀನಿ ನೋಡ್ಸ. ನೆಕ್ಸ್ಟ್ ನೋಡಿ 3.5 ತಾಸು ಬಜೆಟ್ ಮಾಡ್ರಿ ನೋಡ್ರಿ. ಇವಾಗ ಸಿದ್ದರಾಮಯ್ಯ ಅವ್ರು ಎಷ್ಟು ತಾಸು ಬಜೆಟ್ ಮಂಡಿಸ್ತಾರ ಅಂತ ಗೊತ್ತೇನು? 3.5 ತಾಸು ಅದಲ್ವಾ. ನೋಡ್ರಿ ಸರ್ವಮಯ ದಕ್ಕಿಗೆ ನೋಡ್ರಿ ನೀತಿ ಅದರ ಕುರಿತು ಮಾಡುವ ನೇಮ ಎಂದು ತಾನಿರಬೇಕೆಂದು ವಚನಕಾರ್ತಿ ಅಕ್ಕಮ್ಮ ವಚನವನ್ನು ಉಲ್ಲೇಖಿಸಿ ತನುಶೀಲ ಸರ್ವಮಯ ದೃಕ್ಕಿಂಗೆ ಕಾಬುದೆಲ್ಲವೂ ಶೀಲ ಅಥವಾ ಇಂತಿ ವ್ರತಸಂತಪದೆಲ್ಲವೂ ಆಧಾರ ಕುರಿತು ಮಾಡುವ ನಿಯಮ ಎಂಬುದ ತಾನಿರಬೇಕು ಎಂದು ವಚನಕಾರ್ತಿ ಅದಲ್ವಾ ಅಕ್ಕಮ್ಮನ ವಚನವನ್ನು ಉಲ್ಲೇಖಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ ನಲ್ಲಿ ಗೊತ್ತೇನ್ರಿ ಹೊರಾವಣ ಸದನವನ್ನು ಮುಂದುವರಿಸಿದರು. ಇವರು ಬೆಳಗ್ಗೆ 10:20 ಹೊರಗೆ ಏನ್ ಗೊತ್ತ 20 ಹೊತ್ತಿಗೆ ಬಜೆಟ್ ಭಾಷಣ ಆರಂಭಿಸಿದರು. ಅವರು ಮೊದಲ ತಾಸಿನಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಟೋಟಲಿ ಅವರು 3.5 ತಾಸು ಬಜೆಟ್ ಮಂಡಿಸ್ತಾರೆ ಅಂತ ನೋಡ್ರಿ, ಗೊತ್ತಿರಲಿ. ಆಮೇಲೆ ಬಜೆಟ್ ಅಂದ್ರೆ ಗೊತ್ತಿರ್ಬೇಕ್ರಿ. ರಾಜ್ಯ ಬಜೆಟ್ ನ ಕುರಿತು ತಿಳಿಸಿ ವಿದ್ಯೆ ಯಾವ್ದಾಗ ಗೊತ್ತೇನ್ರಿ? ಯಾವ್ದಪ್ಪ ಅಂದ್ರೆ 2ನೇ ಗೊತ್ತೇನ್ರಿ? 2ನೇ ವಿದ್ಯೆ ಅಂತಕ್ಕಂತ ನೋಡೋದಲ್ವಾ. ಇರ್ಲಿ, ಇದು ಬಜೆಟ್ ನ ಕುರಿತು ಒಂದಿಷ್ಟು ಹೈಲೈಟ್ ಮಾಹಿತಿಗಳು ಅವರಿ. ಹಿಂಗೆ ಪ್ರತಿಯೊಂದು ಪೇಪರ್ ಕಟ್ಟಿಂಗ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ MCQ GK ಆಗಿರ್ಬೋದು ನೋಡ್ಕೊಂಡ್ ತಗೋಣಂತ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.